ಕ್ರಿಸ್ತನ ನಾಮದಲ್ಲಿ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಈ ಸೇವೆಗಾಗಿಯೂ ಅವಕಾಶಕ್ಕಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ స్థిరపరచువాడవు బలపరచువాడవు పడిపోయిన చోటే నిలబెట్టువాడవు గణపరచువాడవు హెచ్చించువాడవు మా పక్షము నిలిచి జయమిచ్చువాడవు స్థిరపరచువాడవు బలపరచువాడవు పడిపోయిన చోటే నిలబెట్టువాడవు గణపరచువాడవు హెచ్చించువాడవు మా పక్షము నిలిచి జయమిచ్చువాడవు ఏమైనా చేయగలవు కథ మొత్తం మార్చగలవు నీ నామముకే మహిమంతా తెచ్చుకొందువు ఏమైనా చేయగలవు కథ మొత్తం మార్చగలవు నీ నామముకే మహిమంతా తెచ్చుకొందువు యేసయ్యా యేసయ్యా నీకే నీకే సాధ్యము యేసయ్యా యేసయ్యా నీకే నీకే ಸಾಧ್ಯಮು ಇತ್ತೀಚೆಗೆ ತುಂಬ ಪ್ರಖ್ಯಾತಿ ಪಡೆದುಕೊಂಡಂಥ ಹಾಡಿದು. ಈ ಹಾಡಿನ ಪ್ರತಿಯೊಂದು ಸಾಲುಗಳು ಪ್ರತಿಯೊಂದು ಪದಗಳು ತುಂಬ ಅರ್ಥಗರ್ಭಿತವಾಗಿವೆ. ಈ ಹಾಡನ್ನು ಬರೆದಂಥ ಸಹೋದರನಿಗೆ ಈ ಹಾಡಿನ ವಿಶೇಷತೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಹಾಡಿನ ಮತ್ತೊಂದು ವಿಶೇಷತೆ ಏನಂತಂದರೆ ಇದು ಪ್ರವಾದನಾತ್ಮಕ ಹಾಡು. ಈ ಹಾಡಲ್ಲಿ ನನಗೆ ತುಂಬ ಇಷ್ಟವಾದಂಥ ಸಾಲುಗಳು ఏమైనా చేయగలవు కథ మొత్తం మార్చగలవు నీ నామముకే మహిమంతా తెచ్చుకొందువు. ಸರ್ವಶಕ್ತನು ಸರ್ವವ್ಯಾಪಿಯೂ ಸರ್ವಾಂತರ್ಯಾಮಿಯೂ ಆದಂಥ ಯೇಸು ಸ್ವಾಮಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಕಣ್ರಿ. ಏನನ್ನು ಬೇಕಾದರೂ ಅದನ್ನು ಬದಲಾಯಿಸುವಂಥ ಸಾಮರ್ಥ್ಯವುಳ್ಳ ದೇವರು. ಇವತ್ತಿನ ಸಂದೇಶವೇ ಅದಕ್ಕೆ ಸಾದೃಶ್ಯವಾಗಿದೆ. ಯೇಸು ಸ್ವಾಮಿಯಿಂದ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ. ಕತೆಗಳನ್ನೇ ಬದಲಾಯಿಸುವಂಥ ದೇವರು, ಚರಿತ್ರೆಯನ್ನೇ ಬದಲಾಯಿಸುವಂಥ ದೇವರು ಎಂದು ಸಾರಿ ಹೇಳುವಂಥ ಸಂದೇಶವೇ ಇವತ್ತಿನ ಶುಭ ಸಂದೇಶವಾಗಿದೆ. ಇವತ್ತಿನ ಸಂದೇಶ ಭಾಗದಲ್ಲೂ ಹಾಗೆ ಕಣ್ರಿ. ಒಂದು ಸುಂದರವಾದಂಥ ಊರು, ಆ ಸುಂದರವಾದಂಥ ಊರಿನಲ್ಲಿ ಒಂದು ಸುಂದರವಾದಂಥ ಚಿಕ್ಕ ಕುಟುಂಬ. ಆ ಕುಟುಂಬದಲ್ಲಿ ಒಂದು ಭಯಂಕರವಾದ ಘಟನೆ ನಡೆದು ಹೋಗಿತ್ತು. ಅದು ಎಂಥ ಭಯಂಕರವಾದಂಥ ಘಟನೆ ಅಂದರೆ ಆ ಕುಟುಂಬದಲ್ಲಿರುವಂಥ ಸಂತೋಷ, ಸಮಾಧಾನ, ಸಮೃದ್ಧಿ ಎಲ್ಲವನ್ನ ಆ ಘಟನೆ ಅಳಿಸಿ ಹಾಕಿತ್ತು. ಕಣ್ಣೀರೊಂದನ್ನೇ ಉಳಿಸಿತ್ತು. ಮತ್ತಾವತ್ತು ಆ ಕುಟುಂಬದ ಸಂತೋಷ ಸಮಾಧಾನವನ್ನು ಯಾರಿಂದಲೂ ಮರಳಿ ಸರಿಪಡಿಸಲಾಗದಂಥ ಒಂದು ಸ್ಥಿತಿ. ಆದರೆ ಇವತ್ತಿನ ಹಾಡಿನಲ್ಲಿ ನಾವು ಕೇಳಿದ ಹಾಗೆ ಏಸಪ್ಪಾರಿ ಬಂದರು, ಕಥೆಯನ್ನೇ ಬದಲಾಯಿಸಿಬಿಟ್ರು. ಹಾಗಾದರೆ
ಆ ಕುತೂಹಲಕರವಾದಂಥ ಸಂಗತಿ ಏನಾಗಿತ್ತು ಅನ್ನೋದನ್ನು ನಾವು ಇವತ್ತಿನ ಸಂದೇಶ ಭಾಗದಲ್ಲಿ ತಿಳಿದುಕೊಳ್ಳೋಣವ. ಇವತ್ತು ನೀವು ಕೂಡ ಯಾರಾದರೂ ಅಂತಹದೇ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗೋರಾಗಿದ್ದರೆ ಇವತ್ತಿನ ಈ ಶುಭ ಸಂದೇಶ ನಿಮಗಾಗಿಯೇ. ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವಾ. ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಆರಿಸಿಕೊಂಡಂತಹ ಭಾಗ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ದೈವವಚನಗಳು 11-15. ಒಂದು ಸಲ ಈ ಸಂದೇಶದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣವ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ದೈವವಚನಗಳು 11-15. ಒಂದು ಸಲ ಓದಿಕೊಳ್ಳೋಣವ. ನಾಯಿನೇನೆಂಬ ಊರಿನಲ್ಲಿ ಸತ್ತು ಹೋಗಿದ್ದ ಒಬ್ಬ ಯವನಸ್ಥನನ್ನು ಯೇಸು ಬದುಕಿಸಿದ್ದು. 11ನೇ ವಚನದಿಂದ ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೇನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರ ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು. ಇದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂತಹ ವಾಕ್ಯ ಭಾಗ. ಇದನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಸಂದೇಶ ಇದಾಗಿದೆ. ಈ ಸಂದೇಶದ ಮೊದಲನೇ ಅಂಶ ನಾಯಿನೇ ಎಂಬ ಪದದ ಅರ್ಥ ಸುಂದರವಾದದ್ದು ಎಂದರ್ಥ. ಸುಂದರವಾದ ಊರಿನಲ್ಲಿ ಸುಂದರವಾದ ಕುಟುಂಬವೊಂದು ತನ್ನ ಸುಂದರವಾದ ರೂಪವನ್ನು ಕಳೆದುಕೊಂಡು ಹದಗೆಟ್ಟ ಪರಿಸ್ಥಿತಿಯಲ್ಲಿತ್ತು. ಅದರ ಪರಿಸ್ಥಿತಿ ಎಷ್ಟು ಹದಗೆಟ್ಟೋಗಿತ್ತೆಂದರೆ ಅದನ್ನು ಯಾರಿಂದಲೂ ಸರಿಪಡಿಸಲಾಗದಂತಹ ಸ್ಥಿತಿ. ಆದರೆ ಆ ಹದಗೆಟ್ಟ ಪರಿಸ್ಥಿತಿಯನ್ನು ಯೇಸು ತನ್ನ ಒಂದು ಮಾತಿನಿಂದ ಮತ್ತೆ ಹದಗೆಟ್ಟಂತಹ ಕುಟುಂಬವನ್ನು ಸುಂದರವಾಗಿ ರೂಪಿಸಿದನು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ, ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, ಎಷ್ಟೇ ಹದಗೆಟ್ಟು ಹೋಗಿರಲಿ, ಆದರೆ ಅದನ್ನು ಮತ್ತೆ ಸುಂದರವಾಗಿ ರೂಪಿಸಲು ಯೇಸುವಿನ ಒಂದು ಮಾತು ಸಾಕು. ಈ ಸಂದೇಶದ ಎರಡನೇ ಅಂಶ ಯವನಸ್ಥನ ಸಾವನ್ನು ಎಲ್ಲರೂ ಅಂಗೀಕರಿಸಿ ಸಮಾಧಿ ಮಾಡಲು ತೀರ್ಮಾನಿಸಿದರು. ಆದರೆ ಯೇಸು ಆ ಸಾವನ್ನು ತಿರಸ್ಕರಿಸಿದರು. ಆ ಯವನಸ್ಥನನು ಮತ್ತೆ ಬದುಕಬೇಕೆಂದು ತೀರ್ಮಾನಿಸಿದರು. ಮರಣವನ್ನು ಸೋಲಿಸಿ ಮತ್ತೆ ಆ ಯವನಸ್ಥನಿಗೆ ಜೀವವನ್ನು ನೀಡಿದರು. ಸಹೋದರ ಸಹೋದರಿ, ಇವತ್ತು ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, ಅದು ಸತ್ತ ಪರಿಸ್ಥಿತಿಯಲ್ಲೇ ಇರಲಿ, ಆದರೆ ಜನರ ಮಾತಿಗೆ ಕಿವಿಗೊಡಬೇಡ. ಜನರು ನಿನ್ನ ಪರಿಸ್ಥಿತಿಯನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಕಿವಿಗೊಡಬೇಡ. ಆದರೆ ಆ ಸತ್ತ ಪರಿಸ್ಥಿತಿಗಳಿಗೂ ಮತ್ತೆ ಜೀವ ಕೊಡುವಂಥ ದೇವರೊಬ್ಬನಿದ್ದಾನೆ ಅನ್ನೋದನ್ನು ಮರಿಬೇಡ. ಎಲ್ಲವನ್ನ ಬದಲಾಯಿಸುವಂಥ ಯೇಸು ಇದ್ದಾನೆ ಅನ್ನೋದನ್ನು ಮರಿಬೇಡ. ಕಥೆಗಳನ್ನೇ ಮತ್ತೆ ಬದಲಾಯಿಸುವಂಥ ದೇವರು, ಚರಿತ್ರೆಯನ್ನೇ ಬದಲಾಯಿಸುವಂಥ ಯೇಸು ಒಬ್ಬರು ಇದ್ದಾರೆ ಅನ್ನೋದನ್ನು ಯಾವತ್ತೂ ಮರಿಬೇಡ ನನ್ನ ಸಹೋದರ ಸಹೋದರಿ. ಇವತ್ತು ನಿನ್ನ ಪರಿಸ್ಥಿತಿಯನ್ನು ನಿನ್ನಿಂದ ಬದಲಾಯಿಸಲಿಕ್ಕೆ ಸಾಧ್ಯವಾಗದೇ ಇರಬಹುದು. ನಿನ್ನ ಜೊತೆಲಿರುವಂಥ ಜನರಿಗೂ ನಿನ್ನ ಪರಿಸ್ಥಿತಿಯಿಂದ ನಿನ್ನನ್ನು ಹೊರಗಡೆ ತರಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಇರಬಹುದು. ಆದರೆ ನನ್ನ ಯೇಸುವಿಗೆ ಎಲ್ಲವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತಿಲ್ಲ. ಇವತ್ತಿನ ಸಂದೇಶವೇ ಅದಕ್ಕೆ ಸಾದೃಶ್ಯವಾಗಿದೆ. ಈ ಸಂದೇಶದ ಮೂರನೇ ಅಂಶ ಯವನಸ್ಥನ ಸಾವು ಆತನ ಮನೆಯ ಬಾಗಿಲು
ಊರ ಬಾಗಿಲು ಎಲ್ಲವನ್ನ ಮುಚ್ಚಿಬಿಟ್ಟಿತು. ಆದರೆ ಯೇಸುವಿನ ಒಂದು ಆಗಮನ ಮುಚ್ಚಲ್ಪಟ್ಟಂತಹ ಎಲ್ಲ ಬಾಗಿಲನ್ನು ಮತ್ತೆ ತೆರೆಯಿತು. ಸಹೋದರ, ಸಹೋದರಿ, ನಿನ್ನ ಪರಿಸ್ಥಿತಿಗಳು ಇವತ್ತು ನಿನ್ನ ಎಲ್ಲ ಬಾಗಿಲುಗಳನ್ನು ಮುಚ್ಚಿರಬಹುದು. ಆದರೆ ನನ್ನ ಯೇಸುವಿನ ಒಂದು ಆಗಮನ ಮುಚ್ಚಲ್ಪಟ್ಟಂತಹ ಎಲ್ಲ ಬಾಗಿಲುಗಳನ್ನು ಒಂದೇ ಸರಿ ತೆರೀಲಿಕ್ಕೆ ಆತನು ಸರ್ವಶಕ್ತನು. ಈ ಸಂದೇಶದ 4ನೇ ಅಂಶ ಯೇಸುವಿನ ಒಂದು ಸಾಂತ್ವನ ಶಾಶ್ವತವಾದ ಸಮಾಧಾನವನ್ನು ನೀಡಿತು ಆ ವಿಧವೆಗೆ. ಯೇಸುವಿನ ಒಂದು ಸ್ಪರ್ಶ ಹೊತ್ತುಕೊಂಡು ಹೋಗುವವರನ್ನ ನಿಲ್ಲಿಸಿತು. ಯೇಸುವಿನ ಒಂದು ಮಾತು ಸತ್ತವನನ್ನು ಆ ಪರಿಸ್ಥಿತಿಯಿಂದ ಮತ್ತೆ ಮೇಲೆಬ್ಬಿಸಿತು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ, ಸಹೋದರಿ, ನಿನ್ನೆಲ್ಲ ಪರಿಸ್ಥಿತಿಗಳ ಬದಲಾವಣೆಗೆ ನನ್ನ ಯೇಸುವಿನ ಒಂದು ಮಾತು ಸಾಕು. ನನ್ನ ಯೇಸು ನಿನ್ನ ಪರಿಸ್ಥಿತಿಯನ್ನು ನೋಡಿ ಒಂದು ಮಾತು ಆಡಿದರೆ ಸಾಕು, ನಿನ್ನೆಲ್ಲ ಪರಿಸ್ಥಿತಿಗಳು ಬದಲಾಗುತ್ತದೆ. ಈ ಸಂದೇಶದ 5ನೇ ಅಂಶ, ಆ ವಿಧವೆ ಯಾವ ಊರಿನಲ್ಲಿ, ಯಾವ ಸ್ಥಳದಲ್ಲಿ ಯಾವುದನ್ನು ಕಳೆದುಕೊಂಡು ದುಃಖಾಕ್ರಾಂತಳಾಗಿದ್ದಳೋ ಅದೇ ಊರಿನಲ್ಲಿ, ಅದೇ ಸ್ಥಳದಲ್ಲಿ, ಅದೇ ಜನರ ಮಧ್ಯದಲ್ಲಿ ಮತ್ತೆ ದೇವರು ಕಳೆದುಕೊಂಡದ್ದನ್ನು ಅದನ್ನೇ ಹಿಂತಿರುಗಿ ಕೊಟ್ಟನು. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ, ಸಹೋದರಿ, ಇವತ್ತು ನೀನು ಸಹ ಯಾವ ಸ್ಥಳದಲ್ಲಿ, ಯಾವ ಜನರ ಮಧ್ಯದಲ್ಲಿ ಏನನ್ನು ಕಳೆದುಕೊಂಡು ದುಃಖಾಕ್ರಾಂತಕ್ಕೆ ಒಳಗಾಗಿದ್ದಿ. ಆದರೆ ಇವತ್ತು ನಿನಗೊಂದು ಶುಭ ಸಂದೇಶ ಏನಂತಂದರೆ, ಯಾವ ಜನರ ಮಧ್ಯದಲ್ಲಿ, ಯಾವ ಸ್ಥಳದಲ್ಲಿ ನೀನು ಕಳೆದುಕೊಂಡು ರೋಧಿಸ್ತಾ ಇದೆಯೋ ಅದೇ ಸ್ಥಳದಲ್ಲಿ, ಅದೇ ಜನರ ಮಧ್ಯದಲ್ಲಿ ನನ್ನ ಯೇಸು ಮತ್ತೆ ನೀನು ಕಳೆದುಕೊಂಡದನ್ನು ಹಿಂತಿರುಗಿ ಕೊಡುವವನಾಗಿದ್ದಾನೆ. ಈ ಸಂದೇಶದ 6ನೇ ಅಂಶ, ಆ ವಿಧವೆಯ ಸಂಗಡ ಅನೇಕ ಗ್ರಾಮಸ್ಥರಿದ್ದರು, ಅನೇಕ ಜನರಿದ್ದರು. ಆದರೆ ಆಕೆಯ ಕಣ್ಣೀರಿಗೆ ಬೆಲೆ ಸಿಕ್ಕಿದ್ದು ಯೇಸುವಿನಲ್ಲಿ ಮಾತ್ರ. ಆ ವಿಧವೆಯ ಕಣ್ಣೀರಿಗೆ ಆಕೆ ಸಂಗಡಿದಂಥ ಅನೇಕರು ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ. ಸಹೋದರ, ಸಹೋದರಿ, ಕೆಲವೊಂದು ಸಲ ನಮ್ಮ ಜೊತೆಯಲ್ಲಿರುವಂಥ ಮನುಷ್ಯರಿಗೆ ನಮ್ಮ ಕಣ್ಣೀರಿನ ಬೆಲೆ ಗೊತ್ತಾಗೋದಿಲ್ಲ. ಮನುಷ್ಯರ ಮುಂದೆ ನಾವು ಎಷ್ಟೇ ಕಣ್ಣೀರು ಸುರಿಸಿದ್ರೂ ವ್ಯರ್ಥನೇ. ಯಾಕೆಂದರೆ ನಮ್ಮ ಕಣ್ಣೀರಿನ ಬೆಲೆ ಮನುಷ್ಯರಿಗಿಂತ ದೇವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆತನಿಂದ ಮಾತ್ರ ಆ ಕಣ್ಣೀರಿಗೆ ಬೆಲೆ ಕಟ್ಟಲು ಸಾಧ್ಯ. ಸಹೋದರ, ಸಹೋದರಿ, ಇವತ್ತು ನೀನು ಮನುಷ್ಯರ ಮುಂದೆ ಅಳೋದಕ್ಕಿಂತ ಯೇಸುವಿನ ಮುಂದೆ ನಿನ್ನ ದುಃಖವನ್ನೆಲ್ಲ ಹೇಳಿಕೊಂಡು ಅತ್ತ ನೋಡು, ನಿನ್ನ ಕಣ್ಣೀರಿಗೆ ಆತನು ಖಂಡಿತವಾಗಿ ಬೆಲೆ ಕಟ್ಟೇ ಕಟ್ಟುತ್ತಾನೆ. ಈ ಸಂದೇಶದ 7ನೇ ಅಂಶ, ಬಹಳ ಸಲ ನಾವು ಚೆನ್ನಾಗಿದ್ದಾಗ ಜನರು ನಮಗೆ ಹಿಂಬಲವಾಗಿ, ಮುಂಬಲವಾಗಿ ಬೆಂಬಲ ನೀಡ್ತಾರೆ. ಹಾಗೂ ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮನ್ನ ಹುಡುಕಿ ಬರ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಏನಾದರೂ ಹದಗೆಟ್ಟು ಹೋದರೆ ನಮ್ಮನ್ನು ಯಾರೂ ಹುಡುಕಿ ಬರೋದಿಲ್ಲ ಕಣ್ರಿ. ಅಂಥ ಹದಗೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ಹುಡುಕಿ ಯಾರಾದರೂ ಬರ್ತಾರೆ ಅಂದರೆ ಅದು ಯೇಸು ಮಾತ್ರ ಕಣ್ರಿ. ಹಾಗೂ ನಮ್ಮ ಕಣ್ಣೀರಲ್ಲಿ, ದುಃಖದಲ್ಲಿ ಅನೇಕರು ನಮ್ಮ ಮುಂದೆ ಚೆನ್ನಾಗಿರ್ತಾರೆ, ಆದರೆ ಹಿಂದೆ ನಮ್ಮ ಬಗ್ಗೆನೇ ಆಡ್ಕೊಳ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ನಮ್ಮ ಹಿಂಬಲವಾಗಿ, ಮುಂಬಲವಾಗಿ ನಮ್ಮನ್ನು ಬಿಟ್ಟು ಕೊಡದೆ ಮುಂದೆ ನಡೆಸೋರು ಈ ಲೋಕದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ನನ್ನ ಯೇಸು ಮಾತ್ರ. ಇದನ್ನು ಇಷ್ಟು ಖಚಿತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಜೀವನದಲ್ಲಿ ನನ್ನ ಕಣ್ಣೀರಲ್ಲಿ ಹಿಂಬಲವಾಗಿ, ಮುಂಬಲವಾಗಿ, ನನ್ನ ಸೋತ ಸ್ಥಿತಿಗಳಲ್ಲಿ ನನ್ನ ಜೊತೆಗಾರನಾಗಿ ಇವತ್ತುವರೆಗೂ ನನ್ನ ಮುಂದೆ ನಡೆಸ್ತಾ ಇರುವುದು ನನ್ನ ಯೇಸು ಮಾತ್ರ ಕಣ್ರಿ. ಯೇಸುವಿನ ಇರುವಿಕೆಯನ್ನು ಹಾಗೂ ಆತನು ಬಲಪಡಿಸಿ ನನ್ನ ನಡೆಸುವಿಕೆಯನ್ನು ನಾನು ರುಚಿಸಿ ನೋಡಿದ್ದೇನೆ. ಆತನ ಪ್ರೀತಿಯನ್ನು ಅನುಭವಿಸಿದ್ದೇನೆ. ಆದ್ದರಿಂದಲೇ
ಆತನ ಪ್ರೀತಿಯನ್ನು ಇವತ್ತು ನಿಮ್ಮೆಲ್ಲರೊಂದಿಗೆ ಸುವಾರ್ತೆಯಾಗಿ ಹಂಚಿಕೊಳ್ತಾ ಇದ್ದಾನೆ. ಇದ್ದಂಥ ಸ್ಥಳಗಳಲ್ಲೇ 2 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತರೇ, ಮಹೋನ್ನತರೇ, ಪರಿಶುದ್ಧರೇ, ಪವಿತ್ರಾತ್ಮರೇ, ಈ ಸಮಯಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ, ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಉಪಯೋಗಿಸಿದಂತಹ ವಿಧಾನಕ್ಕಾಗಿ ಸ್ತೋತ್ರ, ಕೃತಜ್ಞತೆ. ಅಪ್ಪ ತಂದೆಯಾದ ದೇವರೇ, ಎಲ್ಲವೂ ನಿನ್ನಿಂದ ಮಾಡಲಿಕ್ಕೆ ಸಾಧ್ಯ. ಕಥೆಗಳನ್ನು ಬದಲಾಯಿಸುವಂಥ ದೇವರು ನೀನು. ಸ್ತೋತ್ರ. ಚರಿತ್ರೆಗಳನ್ನೇ ಬದಲಾಯಿಸುವಂಥ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ಇವತ್ತು ಹಾಡು ಹಾಗೂ ಇವತ್ತಿನ ಸಂದೇಶ ನೀನು ಎಲ್ಲವನ್ನ ಮಾಡಲಿಕ್ಕೆ ಸರ್ವಶಕ್ತನು ಎಂದು ಪದೇ ಪದೇ ಸಾರಿ ಹೇಳುತ್ತಿದೆ. ಅದರಂತೆಯೇ ಸ್ವಾಮಿ, ಇವತ್ತು ಯಾರೆಲ್ಲ ಜೀವನದಲ್ಲಿ ಏನೆಲ್ಲ ಕಳೆದುಕೊಂಡು ದುಃಖಾಕ್ರಾಂತರಾಗಿದ್ದಾರೆ, ಅಪ್ಪ ತಂದೆಯಾದ ದೇವರೇ, ಅವರ ಕಣ್ಣೀರೆಲ್ಲವನ್ನು ಒರೆಸಿ, ತಂದೆಯಾದ ದೇವರೇ, ಏನೆಲ್ಲ ಕಳೆದುಕೊಂಡಿದ್ದಾರೆ, ಯಾವ ಸ್ಥಳದಲ್ಲಿ, ಯಾವ ಜನರ ಮಧ್ಯದಲ್ಲಿ ಏನೆಲ್ಲ ಕಳೆದುಕೊಂಡು ದುಃಖಿಸ್ತಾ ಇದ್ದಾರೆ, ಆ ಜನರ ಮಧ್ಯದಲ್ಲೇ, ಆ ಸ್ಥಳಗಳಲ್ಲೇ ಮತ್ತೆ ಅವರ ತಲೆಯನ್ನು ಎತ್ತುವಂತೆ ಮಾಡಬೇಕಾಗಿ ವಿಜ್ಞಾಪಿಸ್ತಾ ಇದ್ದಾನೆ. ಏನನ್ನು ಕಳೆದುಕೊಂಡಿದ್ದಾರೆ ಅದನ್ನೆಲ್ಲ ನೀವು ಮತ್ತೆ ಮರಳಿ ಕೊಡಬೇಕಾಗಿ ವಿಜ್ಞಾಪಿಸ್ತಾ ಇದ್ದಾನೆ. ಅಪ್ಪ ತಂದೆಯೇ, ಇವತ್ತು ಅನೇಕ ಸಹೋದರ ಸಹೋದರಿಯರ ಕಥೆಗಳನ್ನು ಮತ್ತೆ ಬದಲಾಯಿಸಿ ಬರೆಯುತ್ತಿರುವುದಕ್ಕಾಗಿ ಸ್ತೋತ್ರ. ಅನೇಕರ ಚರಿತ್ರೆಯನ್ನು ನೀವು ಬದಲಾಯಿಸ್ತಿರುವುದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಅನೇಕರ ಜೀವನದಲ್ಲಿ ಈ ವಾಕ್ಯ ಎಂಬ ದೂತರನ್ನು ಕಳಿಸಿ ಇವತ್ತು ನೀವು ಅದ್ಭುತ ಮಾಡ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಈ ಚಿಕ್ಕ ಸಂದೇಶವನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ನೀವು ಮಾಡಿದ್ದೀರಿ ಎಂದು ವಿಶ್ವಾಸಿಸುತ್ತಾ, ನಾವು ಬೇಡಿದ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳಿ, ವಿಜ್ಞಾಪನೆಯನ್ನು ಕೇಳಿ, ಅದರ ಪರವಾಗಿ ಕಾರ್ಯ ಮಾಡಿ ಅನೇಕರಿಗೆ ಕರ್ತನೆ ಸಂತೋಷವನ್ನು, ಸಮಾಧಾನವನ್ನು ನೀಡಿದ್ದೀರಾ ಎಂದು ನಂಬುತ್ತಾ, ವಿಶ್ವಸಿಸುತ್ತಾ, ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ, ನಿಮ್ಮ ಉನ್ನತವಾದ ನಾಮ ಹೆಚ್ಚಿಸುತ್ತಾ, ನನ್ನನ್ನು ತಗ್ಗಿಸಿಕೊಳ್ಳುತ್ತಾ, ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ.